ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕದ ಒಂದು CSL ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅದರ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಮೂರನೇ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳು ಬಂದಿದ್ದಾವೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದು ಔಟ್ಸೈಡ್ ಇರೋ ಕಾರಣಕ್ಕೆ ಈ ಒಂದು ರೆಕಾರ್ಡನ್ನು ವೀಡಿಯೋಸ್ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಇದೀಗ ಅಭ್ಯರ್ಥಿಗಳ ಪ್ರಶ್ನೆ ಏನಾಗ್ತಿದೆ ಅಂತಂದರೆ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಸೆಕೆಂಡ್ ರೌಂಡ್ನ ಬಳಿಕ ಉಳಿಕೆ ಆಗಿರುವಂಥ ಒಟ್ಟು ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅದನ್ನು ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಭ್ಯರ್ಥಿಗಳಿಗೆ ನಮ್ಮ ಕನ್ನಡ ವೇದ ಅಫಿಷಿಯಲ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಅದನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಒಂದು ಸೀಟುಗಳ ಎಷ್ಟು ಸೀಟ್ ಉಳಿತಾಯ ಹಾಕೊಂಡಿದೆ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಅಂದ್ಬಿಟ್ಟು, ಬಟ್ ಅದರಲ್ಲಿ ಅದ್ರ ಬದಲಾಗಿರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದಾಗಲೇ ವೆಬ್ಸೈಟಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ, ವಿಸಿಟ್ ಮಾಡಿ. ಸೊ ಅದರಲ್ಲಿ ಅದೇ ರೀತಿ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಏನಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಓಪನ್ ಮಾಡಿದಾಗ ಸೈನ್ಸ್ದು ಅಲ್ಲಿ ಲಿಸ್ಟ್ ಓಪನ್ ಆಗ್ತಿದೆ, ಸೈನ್ಸ್ ಓಪನ್ ಮಾಡಿದಾಗ ಆರ್ಟ್ಸ್ ಓಪನ್ ಆಗ್ತಿದೆ. ಯಾವುದೀಗ ನಾವು ಫೈನಲ್ ಮಾಡ್ಕೋಬೇಕು ಅಂತೆಲ್ಲ ಪ್ರಶ್ನೆ ಇತ್ತು ಕೆಲವೊಂದು ಅಭ್ಯರ್ಥಿಗಳಿಗೆ. ಯಾಕೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ, ಎಷ್ಟು ಜನಕ್ಕೆ ತಲುಪಿದೆಯೋ ಅಲ್ಲೋ ನನಗೆ ಗೊತ್ತಿಲ್ಲ. ಸೊ ಆ ಒಂದು ರೀತಿಯಿಂದ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ, ಮತ್ತೆ ಇನ್ನು ಪ್ರಮುಖ ಅಂಶಗಳನ್ನ ಹೇಳ್ತೇನೆ. ಸೊ ಮೊದಲನೇದಾಗಿ ಆರ್ಟ್ಸ್ ವಿದ್ಯಾರ್ಥಿಗಳು ಓಪನ್ ಮಾಡಿದ್ರೆ ಒಂದು ಸೀಟ್ ಮೆಟ್ರಿಕ್ಸ್ ಅಂದಾಗ ಅಲ್ಲಿ ನಿಮಗೆ ಸೈನ್ಸ್ ಬರ್ತಾ ಇದೆ ಅಂದರೆ ಅದು ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಆದರೆ ಸೀಟ್ ಮೆಟ್ರಿಕ್ಸ್ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಕೆ ಸೈನ್ಸ್ ಓಪನ್ ಮಾಡಿದರೆ ಆರ್ಟ್ಸ್ ಬರ್ತಿದೆ ಅಂದರೆ ಅದು ಆರ್ಟ್ಸ್ದೇ ಆಗಿರುತ್ತೆ. ಯಾಕಂದರೆ ಅಲ್ಲಿ ಮೇಲ್ಗಡೆ ಮೆನ್ಷನ್ ಆಗಿರುತ್ತಲ್ಲ ಸಬ್ಜೆಕ್ಟ್ ಅಂದ್ಬಿಟ್ಟು, ಸೊ ಅದ್ರ ಬೇಸ್ ಮೇಲೆ ಅದು ರೆಡಿ ಆಗಿರೋದಾಗಿರುತ್ತೆ. ಜಸ್ಟ್ ಅಲ್ಲಿ ಟೈಪ್ ಟೈಲನ್ನು ಕೊಡೋ ಸಂದರ್ಭದಲ್ಲಿ ಅವರು ಆರ್ಟ್ಸ್ ಸೈನ್ಸ್ ಅಂತ ಮಿಸ್ಟೇಕ್ ಮಾಡ್ಕೊಂಡು ಅಲ್ಲಿ ಕೊಟ್ಟಿರೋದಾಗಿರುತ್ತೇನೋ ಆ ಒಂದು ರೀತಿ ಆಗಿರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಒಳಗಡೆ ಏನು ಬಂದಿರುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ನೀವು ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಆ ಪ್ರಕಾರದಲ್ಲಿ ಕಾಲೇಜ್ಗಳಲ್ಲಿ ಸೀಟ್ ಎಷ್ಟು ಲಭ್ಯ ಇದೆ ಅಂತ ಅದನ್ನು ಗಮನಿಸ್ಕೋಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇವಾಗ ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳೆಲ್ಲ ಸೀಟ್ ಮೆಟ್ರಿಕ್ಸ್ ಚೆಕ್ ಮಾಡ್ಕೊಂಡ್ರೆ ಆಪ್ಷನ್ ಎಂಟ್ರಿ ಎಲ್ಲಿ ತನಕ ಮಾಡ್ಬೋದು ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 29ನೇ ತಾರೀಕು 2025 ತನಕ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಇಲಾಖೆ ಕಡೆಯಿಂದ ಅವಕಾಶನ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಇನ್ನು ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಗಾಳಿ ಬರ್ತಿದೆ. ಸೊ ಯಾವ ಅಭ್ಯರ್ಥಿಗಳು ಗುಡ್ ನ್ಯೂಸ್ ಆಗಿರುತ್ತೆ ಅಂದರೆ ಅಪ್ಲಿಕೇಶನ್ ಹಾಕಿ ಅಂದರೆ BEd ಒಂದು ಸರ್ಕಾರಿ ಕೋಟಾ ಸೀಟ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು ಅಭ್ಯರ್ಥಿಗಳು, ಆ ಒಂದು ಅಭ್ಯರ್ಥಿಗಳು ವೆರಿಫಿಕೇಷನ್ನೇ ಮಾಡಿಸಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು. ಕೆಲವೊಂದು ಸಾವಿರಾರು ಅಭ್ಯರ್ಥಿಗಳು ಇರೋದಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಅಂತ ಪ್ರಕ್ರಿಯೆ ಇರುತ್ತೆ, ಹಾಗೆ ಅದನ್ನೆಲ್ಲ ಮಾಡಬೇಕು, ಆನಂತರದಲ್ಲೇ ಪರಿಗಣಿಸ್ತಾರೆ ಅಂತ ಗೊತ್ತಿರೋದಿಲ್ಲ. ಮತ್ತು ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದನ್ನು ಕೂಡ ಪ್ರಕಟ ಮಾಡಿದ್ರು. ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬದಲು ರಿಜೆಕ್ಷನ್ ಲಿಸ್ಟ್ ಅಂತ ಕೂಡ ಪ್ರಕಟ ಮಾಡಿದ್ರು. ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಇರುವಂಥ ಅಭ್ಯರ್ಥಿಗಳು ಮತ್ತು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಷನ್ ಹೋಗಿದ್ರು ಕೂಡ ಅಲ್ಲಿ ರಿಜೆಕ್ಟ್ ಆದಂಥ ಅಭ್ಯರ್ಥಿಗಳು ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿರುತ್ತೆ. ಸೊ ಈ ಥರ ಎರಡು ಅಭ್ಯರ್ಥಿಗಳಿಗೆ ಯಾರಿನ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಥವಾ ವೆರಿಫಿಕೇಷನ್ ಮಾಡಿಸಿದ್ರು ಕೂಡ ರಿಜೆಕ್ಷನ್ ಇರುವಂಥ ಅಭ್ಯರ್ಥಿಗಳಿಗೆ ಅವರು ಆಕ್ಷೇಪಣೆ ಸಲ್ಲಿಸಿ ಅಥವಾ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ರು. ಅದನ್ನು ಆದರೂ ಕೂಡ ಅಭ್ಯರ್ಥಿಗಳು ಯಾರಿನ ಸರಿಪಡಿಸ್ಕೊಂಡಿಲ್ಲ ಅಥವಾ ಆ ಒಂದು ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಕೊಟ್ಟಿಲ್ಲ ಅಂತ ಅನ್ಬೋದು. ಆಯಲ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ. ಆಯಲ ಅಭ್ಯರ್ಥಿಗಳು ಡಿಸೆಂಬರ್ ತಿಂಗಳ 29ನೇ ತಾರೀಕು 2025 ಒಳಗಾಗಿ ಅಭ್ಯರ್ಥಿಗಳು ಒಂದು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CT ಡೇಟ್ ಅಂತ ಏನು ಕರೀತಿರಲ್ಲ ನೋಡಲ್ ಸೆಂಟರ್ ಅಂದ್ಬಿಟ್ಟು ಅಲ್ಲಿ ಹೋಗೋದ್ರ ಮುಖಾಂತರದಲ್ಲಿ ಮೂಲ ದಾಖಲೆಗಳನ್ನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಸೊ ಆ ಒಂದು ಅಭ್ಯರ್ಥಿಗಳು ವೆರಿಫಿಕೇಷನನ್ನು ಸಕ್ಸಸ್ಫುಲ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಮತ್ತು ಡಿಸೆಂಬರ್ 29ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ನೀವು ಆಯ್ಕೆ ಮಾಡ್ಕೊಂಡಂಥ ನೋಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅದು ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತೊಗೊಂಡೋಗಿ ನೀವು ಅದನ್ನು ವೆರಿಫೈ ಮಾಡಿಸ್ಕೋಬೋದಾಗಿರುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ವೆರಿಫಿಕೇಷನ್ ಹಾಗೆ ಹೀಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಮಾಡಿದ್ವಿ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ಬಾರಿ ಕೊಟ್ಟಿದ್ದಾರೆ ಅಂದರೆ ಈ ಬಾರಿ ಒಂದು ನೋಟಿಫಿಕೇಶನ್ ಅಥವಾ ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಟಿಫಿಕೇಶನ್ ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂದರೆ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಕಡ್ಡಾಯ ಅಂತ ಮೆನ್ಷನ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದನ್ನು ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಗಣಿಸಲಾಗುವುದು. ಅಂದರೆ ಮೂರನೇ ಸುತ್ತು ಅಂತ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಆದರೂ ಕೂಡ ಅಂದರೆ ಮುಂದಿನ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ಆಪ್ಷನ್ ಎಂಟ್ರಿ ಮಾಡಿದವರನ್ನ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ, ಗಮನಿಸಬಹುದಾಗಿರುತ್ತೆ, ಓದ್ಕೋಬಹುದು ನೀವು ಅಲ್ಲಿ. ಸೊ ಅಂದರೆ ಅಭ್ಯರ್ಥಿಗಳಿಗೆ ಕಡ್ಡಾಯ ಅಂತ ಅದು. ಸೊ ಯಾರು ಆಪ್ಷನ್ ಎಂಟ್ರಿನ ಮಾಡ್ತಾರಲ್ಲ ಥರ್ಡ್ ರೌಂಡ್ ಅವ್ರನ್ನ ಮಾತ್ರ ಪರಿಗಣಿಸ್ತಾರೆ. ಮತ್ತು ಕಟ್ ಆಫ್ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರೆಲ್ಲ ಬರೋದಿರುತ್ತೆ. ಬಟ್ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ ಈ ಬಾರಿ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಈ ಕಾರಣಕ್ಕೆ ಇನ್ನೊಂದು ಪ್ರಮುಖವಾಗಿ ಈಗ ಗುಡ್ ನ್ಯೂಸ್ ಸಂಬಂಧದಲ್ಲಿ ಮಾಹಿತಿನ ಕೊಟ್ಟೆ. ಆಪ್ಷನ್ ಎಂಟ್ರಿ ನೀವು ಕೂಡ ಅಭ್ಯರ್ಥಿಗಳಿಗೆ ಯಾರು ಇವಾಗ ಅಪ್ಲಿಕೇಶನ್ ಹಾಕಿದರೆ ರಿಜೆಕ್ಷನ್ ಲಿಸ್ಟಲ್ಲಿ ಇದ್ರಿ ಆ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಡಿಸೆಂಬರ್ 29ನೇ ತಾರೀಕು ತನಕ ನೀವೆಲ್ಲ ಸರಿಪಡಿಸ್ಕೊಂಡು ನೀವು ಕೂಡ ಫಸ್ಟ್ ಏನು ಕಾಲೇಜ್ಗಳನ್ನು ಕೊಟ್ಟಿರ್ತೀರಿ, ಇವಾಗ 1ನೇ ಕಾಲೇಜು 2ನೇ ಕಾಲೇಜು 15 ಕಾಲೇಜ್ ಈ ಥರ ಏನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಈಗ ಆ ಕಾಲೇಜ್ಗಳಲ್ಲಿ ಥರ್ಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಿದಲ್ಲ ಆ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಸೀಟ್ಗಳಿದೆ ಏನಿತ್ತು ಅಂತ ನೋಡಿಕೊಂಡು ಅಷ್ಟು ಕಾಲೇಜ್ಗಳನ್ನು ಕೂಡ ಹೊಸದಾಗಿ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡು ಕೂಡ ಮತ್ತೆ ಅವಕಾಶ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳ 29ನೇ ತಾರೀಕಿನ ಒಳಗಾಗಿ ನೀವು ಕೂಡ ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬೇಕು ಅಂದರೆ ಕನ್ನಡ ವೇದ ಒಂದು ಕೋಚಿಂಗಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ, ನಾರ್ಮಲ್ ಕೂಡ ಸಿಗ್ತಾ ಇರುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳು ಅದರ ಒಂದು ಸೌಲಭ್ಯನ ಕೂಡ ಪಡ್ಕೋಬಹುದು. ಮತ್ತು ಇನ್ನೂ ಪ್ರಶ್ನೆ ಇದೆ, ಡೌಟ್ ಇದೆ, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ BEdನ ಸೀಟ್ಗೆ ಸಂಬಂಧಪಟ್ಟಂತೆ ಸ್ಟಾರ್ ಮಾರ್ಕ್ಗಳು ಬಂದಿದೆ, ಯಾರನ್ನ ಕೇಳಬೇಕು ಏನಾಯ್ತು ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇರುವಂಥದ್ದಾಗಿರುತ್ತೆ ಇವರು ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಅಭ್ಯರ್ಥಿಗಳು ಹೆಚ್ಚುವರಿ ಪ್ರಶ್ನೆ ಡೌಟ್ ಆಗಿರ್ಬೋದು, ಮಾಹಿತಿಗಳನ್ನಾಗಿರ್ಬೋದು, ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ಯಾವ ಥರ ಸರ್ಕಾರಿ ಕೋಟಾ ಸೀಟನ್ನು ಪಡ್ಕೊಳ್ಳುವಂಥದ್ದು ಪ್ರಕ್ರಿಯೆ ಯಾವ ಥರ ಹೋಗುತ್ತೆ ಪ್ರತಿಯೊಂದು ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಇರುತ್ತೆ. ಇನ್ಸ್ಟಾಮಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಸೌಲಭ್ಯನ ನೀವು ಪಡ್ಕೋಬೋದಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.